ನಾನು ಮಂಜುನಾಥ್ ಶರ್ಮಾ, ಚಿತ್ಸಕಿ ಟೂತ್ಪೇಸ್ಟ್ ಮತ್ತು ದೂರ್ವಾಗಣಪತಿ ದೇವಸ್ಥಾನದ ಸಂಸ್ಥಾಪಕ. ಈಗ ನಾನು ಬ್ರಹ್ಮಹತ್ಯ ದೋಷ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕಾಶಿಯ ಕಾಲಭೈರವೇಶ್ವರ ದರ್ಶನದಿಂದ ಈ ಬ್ರಹ್ಮಹತ್ಯಾ ದೋಷ ಇದು ಖಂಡಿತವಾಗಿ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಆಖ್ಯಾನ ಇದೆ. ಇಲ್ಲಿ ಮೊದಲು ಬ್ರಹ್ಮಹತ್ಯಾ ದೋಷ ಅಂದ್ರೇನು ಅನ್ನೋದು ಮೊದಲು ತಿಳ್ಕೊಳ್ಳೋಣ. ಬ್ರಹ್ಮಹತ್ಯಾ ದೋಷ ಪಂಚಮಹಾಪಾತಕಗಳಲ್ಲಿ ಒಂದು. ಈ ದೋಷಕ್ಕೆ ಶಿವನ ಅಂಶವಾದ ಭೈರವನೇ ಒಳಗಾಗಿ ಕಷ್ಟವನ್ನು ಎದುರಿಸಬೇಕಾಯಿತು. ಅಂಥ ಸಂದರ್ಭ ಹೊಂದೋದಿತ್ತು. ಈ ದೋಷ ಜನ್ಮ ಜನ್ಮಾಂತರವರೆಗೂ ಕೂಡ ಕಾಡುತ್ತೆ. ಯಾರು ಈ ಪಾತಗಳನ್ನು ಅಂದರೆ ಬ್ರಾಹ್ಮಣರನ್ನು ದೂಷಣೆ ಮಾಡ್ತಕ್ಕಂಥದ್ದು ಮತ್ತು ನಾವು ಒಯ್ತಕ್ಕಂಥದ್ದು ಅಥವಾ ಅವ್ರನ್ನ ಕೊಲ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅಥವಾ ಯಾರನ್ನೇ ಆಗಲಿ ಕೆಟ್ಟದಾಗಿ ನಡೆಸ್ಕೋಬಾರ್ದು ಅಂಥದ್ದೆಲ್ಲ ಬ್ರಹ್ಮಹತ್ಯಾ ದೋಷ ಆಗುತ್ತೆ. ಜೊತೆಗೆ ಯಾವುದಾದ್ರು ಮರವನ್ನು ಕಡಿದು ಹಾಕಿತು ಅಂದರೆ ಅದು ಕೂಡ ಬ್ರಹ್ಮಹತ್ಯಾ ದೋಷ. ಅಂದರೆ ಮರವನ್ನು ಅಂತಂದರೆ ಮುಖ್ಯವಾಗಿ ತುಳಸಿ ಗಿಡಗಳು, ಆಮೇಲೆ ಅಶ್ವತ್ಥ ವೃಕ್ಷ, ಬೇವು, ಇಂಥ ಪುಣ್ಯತಮವಾಗಿರ್ತಕ್ಕಂಥ ಮರಗಳನ್ನು ಕಡಿದು ಹಾಕಬಾರ್ದು. ಈ ಕಡಿದು ಹಾಕಿದ್ರೆ ಇದು ಪಂಚಮಹಾಪಾತಕಗಳಲ್ಲಿ ಒಂದಾಗುತ್ತೆ. ಹಾಗೆಯೇ ಇಲ್ಲಿ ಪಂಚಮಹಾಪಾತಕ ಒಂದು ವಿಷಯ ಏನು ಅಂತಂದರೆ, ಜೀವನವನ್ನು ತೆಗೆದ ಪಾಪದಿಂದ ವ್ಯಕ್ತಿ ತನ್ನ ಭವಿಷ್ಯದಲ್ಲಿ ತನ್ನ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಹತ್ಯೆಗೈದ ವ್ಯಕ್ತಿಯ ಜೀವನವು ಅತ್ಯಂತ ಅಂಧಕಾರದಲ್ಲಿ ತುಂಬಿರುತ್ತೆ ಅಂತ ಹೇಳ್ಬೋದು. ಕೊಂದ ಪಾಪಗಳಿಗೆ ಸಂಬಂಧಿಸಿದಂತೆ ಅನೇಕ ಪುರಾಣ ಕಥೆಗಳು ಇರುವುದು ನಾವು ಕಾಣಬಹುದು. ದುಷ್ಟಕೃತ್ಯದಿಂದ ಬರುವ ದೋಷಗಳು ಜನ್ಮಾಂತರದವರೆಗೆ ಕಾಡುತ್ತೆ. ಎಷ್ಟು ಜನ್ಮ ಆದರೂ ಅದು ಮುಗಿಯೋದೇ ಇಲ್ಲ. ಬ್ರಹ್ಮಹತ್ಯೆ ದೋಷ ಅನ್ನೋದು ಬಿಡೋದೇ ಇಲ್ಲ. ಅದು ಬಿಡಬೇಕಾದ್ರೆ ನಾವು ಅದಕ್ಕೆ ಅನೇಕ ನಿವಾರಣೆಗಳಿದೆ. ಅದರಲ್ಲಿ ಈ ಕಾಶಿಖಂಡದ ಕಾಲಭೈರವ ದರ್ಶನವೂ ಕೂಡ ಒಂದು, ಹಾಗೂ ಕಾಶಿ ವಿಶ್ವೇಶ್ವರನ ದರ್ಶನದಿಂದ ಕೂಡ ಅದು ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗುತ್ತೆ. ಬ್ರಹ್ಮಹತ್ಯಾ ದೋಷ ಅತ್ಯಂತ ಮಹಾಪಾಪ ಅಂತ ಪರಿಗಣಿಸಲಾಗುತ್ತೆ. ಈ ದೋಷವನ್ನು ಹೊಂದಿರುವ ವ್ಯಕ್ತಿ ಪ್ರಸ್ತುತ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲೂ ಕೂಡ ದೋಷನ ಅನುಭವಿಸ್ತಾನೆ. ಮುಂದಿನ ಜನ್ಮದಲ್ಲಿ ದೋಷದಿಂದಾಗಿ ಮುಂದಿನ ಜನ್ಮದಲ್ಲೂ ಕೂಡ ದೋಷದಿಂದಾಗಿ ಅನೇಕ ಕಷ್ಟಗಳು ಎದುರಿಸಬೇಕಾಗತ್ತೆ ಅಂತ ಧಾರ್ಮಿಕ ಚಿಂತನೆ ಹೇಳುತ್ತೆ. ಬ್ರಾಹ್ಮಣನನ್ನು ಕೊಲ್ಲುವುದರಿಂದ ಈ ದೋಷ ಉಂಟಾಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಕೆಲವು ಪವಿತ್ರ ಗ್ರಂಥಗಳ ಪ್ರಕಾರ ನರಹತ್ಯೆ ಅತಿಯಾದ ಮಹಾಪಾಪ ಅಂತ ವಿವರಣೆ ಕೊಡುತ್ತೆ. ಈ ದೋಷದಿಂದಾಗಿ ವ್ಯಕ್ತಿ ತನ್ನ ಬದುಕಿನಲ್ಲಿ ಮಾನಸಿಕ ಅಸ್ವಸ್ಥತೆ, ಭಯ, ಆತ್ಮವಿಶ್ವಾಸದ ಕೊರತೆ, ಜೊತೆಗೆ ಎಲ್ಲ ಕೆಲಸಗಳಲ್ಲಿ ವೈಫಲ್ಯ, ಚಡಪಡಿಸುವಿಕೆ, ಉದ್ವೇಗ, ಆರ್ಥಿಕ ಸಮಸ್ಯೆ, ವೈವಾಹಿಕ ಸಂಬಂಧದಲ್ಲಿ ತೊಂದರೆ ಮತ್ತು ಕುಟುಂಬಗಳಲ್ಲಿ ವೈಮನಸ್ಯ ಅತಿಯಾಗಿ ಆಗುತ್ತೆ. ಅನೇಕ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ರಾವಣನನ್ನು ಕೊಂದ ರಾಮನು, ವೃತ್ರಾಸುರನನ್ನು ಕೊಂದ ಇಂದ್ರ ಕೂಡ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗಬೇಕಾಯಿತು. ಹೀಗೆ ಬ್ರಹ್ಮಹತ್ಯಾ ದೋಷಕ್ಕೆ ಸಂಬಂಧಿಸಿದಂತೆ ಅನೇಕ ಪೌರಾಣಿಕ ಕಥೆಗಳು ಕೂಡ ಇದೆ. ಬ್ರಹ್ಮನ 5ನೇ ತಲೆ ಕತ್ತರಿಸಿದ್ದು ಭೈರವ. ಭೈರವ ರೂಪವು ಶಿವನ ಆಕ್ರಮಣಕಾರಿ ರೂಪ ಅಂತ ಪರಿಗಣಿಸಲಾಗುತ್ತೆ. ಹಿಂದೆ ಈ ವಿಷ್ಣು ಮತ್ತು ಬ್ರಹ್ಮನಲ್ಲಿ ಯಾರು ಹೆಚ್ಚು ಅನ್ನುವಾಗ ಬ್ರಹ್ಮನಿಗೆ ನಾನು ಸೃಷ್ಟಿಕರ್ತ, ನನಗಿಂತ ಹೆಚ್ಚಿನ ಯಾರು ಇದ್ದಾರ, ಅದನ್ನು ನಾನೇ ಹೆಚ್ಚು ಅನ್ನೋ ಅಹಂಕಾರ.
ಇದನ್ನು ನೋಡಿ ಶಿವನಿಗೆ ಮನಸ್ಸಿಗೆ ಖೇದವಾಯಿತು. ಆಗ ಅವನೇನು ಮಾಡ್ತಾನೆ ಅಂದರೆ, ಅತಿಯಾಗಿ ಪಾತಾಳದಿಂದ ಕೆಳಗಡೆ ಮತ್ತು ಆಕಾಶದಿಂದ ಮೇಲೆ ಸಪ್ತಲೋಕಗಳಿಗೂ ಕೂಡ ನಿಲುಗದೆ ಇರ್ತಕ್ಕಂಥ ಒಂದು ದೊಡ್ಡ ಆಕಾರವನ್ನು ತಾಳ್ತಾನೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ಇದನ್ನ ಆಜ್ಞೆ ಮಾಡ್ತಾರೆ, ನೀವು ಯಾರು ನನ್ನ ಮೂಲನ ಕಂಡುಹಿಡಿತಾರೋ ಅಂಥವರು ನಿಜವಾಗಲೂ ಸುಳ್ಳು ಹೇಳಿದೆ ಇದ್ದವರು, ಅದರಿಂದ ಅವ್ರಿಗೆ ಅಹಂಕಾರ ಇಲ್ಲ, ಅವರು ಅವರೇ ಹೆಚ್ಚು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನನಗಿಂತ ಹೆಚ್ಚಿನ ಯಾರು ಇದ್ದಾರ ಬ್ರಹ್ಮ ಅಂದ್ಕೊಂಡು ಅವನೇನು ಮಾಡ್ತಾನೆ ಅಂದರೆ, ಆಕಾಶದ ಮೇಲಕ್ಕೆ ಅತಳ ವಿತಳ ಸುತ್ತಲ ರಸಾತಳ ಮಹಾತಳ ಪಾತಾಳ ಇತ್ಯಾದಿಗಳೆಲ್ಲ ಪೂರ್ತಿ ಅಂದರೆ ಮುಖ್ಯವಾಗಿ ವಿಷ್ಣು ಅತಳ ವಿತಳ ಸುತ್ತಲ ರಸಾತಳ ಮಹಾತಳ ಪಾತಾಳ ಇತ್ಯಾದಿ ಈ ತಳಗಡೆ ಲೋಕಕ್ಕೆ ಹೋಗ್ತಾನೆ. ಬ್ರಹ್ಮ ಏನು ಮಾಡ್ತಾನೆ ಅಂದರೆ ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಎಷ್ಟು ಭೂಲೋಕ, ಭೂರ್ಲೋಕ, ಸೌರಲೋಕ, ಮಹಂಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಇಷ್ಟೆಲ್ಲ ಕೂಡ ಸುತ್ತೂ ಕೂಡ ಎಷ್ಟು ದೂರ ಹೋಗ್ತಾ ಇದ್ರೂ ಹೋಗ್ತಾರೇ ಇದೆ. ಆ ಶಕ್ತಿಯ ಮೇಲ್ಭಾಗ ಕಾಣೋದೇ ಇಲ್ಲ. ಆಗ ಮೇಲಿಂದ ಒಂದು ಕೇದಿಗೆ ಹೂ ಬರುತ್ತೆ. ಅದನ್ನು ಕೇಳ್ತಾನೆ ಬ್ರಹ್ಮ, ಕೇಳ್ತಾನೆ, ನೀನು ಬ್ರಹ್ಮ ಇದನ್ನು ಅದನ್ನು ನೋಡಿದ್ಯಾ ಅಂತ. ಕೇದಿಗೆ ಹೂ, ಇಲ್ಲ ಖಂಡಿತ ನಾನು ನೋಡಿಲ್ಲ, ನಾನು ಎಷ್ಟೋ ಲಕ್ಷ ವರ್ಷಗಳಿಂದ ನಾನು ಮೇಲಿಂದ ಪ್ರಯಾಣ ಮಾಡ್ತಾನೆ ಇದ್ದೀನಿ, ಇದರ ಆದಿ ನನಗೆ ಗೊತ್ತಾಗಿಲ್ಲ, ಇದು ಮಹಾಶಕ್ತಿ ಇದು ಅಂತ ಹೇಳ್ತಾನೆ. ಆದರೆ ಬ್ರಹ್ಮ ಬಿಡಲ್ಲ, ನೀನೇನೇ ಆಗಲಿ ನನ್ನ ಪರವಾಗಿ ನೀನು ನಿಜ ಹೇಳಬೇಕು ಅಂತೇಳ್ಬಿಟ್ಟು ವಿಷ್ಣುವಿನ ಹತ್ರ ಕರ್ಕೊಂಡು ಹೋಗ್ತಾನೆ. ವಿಷ್ಣು ಪೂರ್ತಿ ಪಾತಾಳ ಲೋಕಕ್ಕೆ ಹೋದರೂ ಕೂಡ ಅವನಿಗೆ ಸಿಗಲ್ಲ. ಆದ್ದರಿಂದ ಇದೆಲ್ಲೋ ಮಹಾಶಕ್ತಿ ಇದು ಅಂತ ತಿಳ್ಕೊಂಡು ಅವನ ಮೇಲಕ್ಕೆ ಬರ್ತಾನೆ. ಆದ್ದರಿಂದ ಇವನು ಬ್ರಹ್ಮ ಕೇಳ್ತಾನೆ, ನೀನು ನೋಡಿದ್ಯಾ ಇದರ ಪಾದವನ್ನೇನೋ ನೋಡಿದ್ಯಾ ನೀನು, ಅಥವಾ ಆದಿನೇನೋ ನೋಡಿದ್ಯಾ ಅಂತ. ವಿಷ್ಣು ಹೇಳ್ತಾನೆ, ಖಂಡಿತವಾಗಿ ನಾನು ನೋಡೋಕ್ಕಾಗಲಿಲ್ಲ, ಇದು ಮಹಾನ್ ಶಕ್ತಿ, ಇದು ನಮ್ಮೆಲ್ಲರಿಗಿಂತ ವಿಶೇಷವಾದ ಚೇತನವಾದ ಶಕ್ತಿ ಇದು ಅಂತ ಹೇಳ್ಬಿಟ್ಟು ಬ್ರಹ್ಮ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ವಿಷ್ಣು ಒಪ್ಪಲ್ಲ. ಅದಕ್ಕೆ ಕೇದಿಗೆ ಹೂನ ಕೇಳ್ತಾನೆ, ನಾನು ನೋಡಿದ್ದೀನಲ್ವಾ ಅಂತ ಹೇಳ್ಬಿಟ್ಟು. ಕೇದಿಗೆ ಹೂವು ಬ್ರಹ್ಮನ ಶಾಪಕ್ಕೆ ಹೆದರ್ಕೊಂಡು ಹೌದು ನೋಡಿ ಅದಂತ ಹೇಳ್ಬಿಟ್ಟು ಹೇಳ್ತಾನೆ. ಇದಕ್ಕೆ ಬ್ರಹ್ಮ ವಾಪಸ್ ಬರ್ತಾನೆ. ಶಿವ ಏನು ಮಾಡ್ತಾನೆ ಅಂದರೆ ನಗ್ಬಿಟ್ಟು ಪ್ರತ್ಯಕ್ಷ ಆಗ್ತಾರೆ. ನೀನು ನನ್ನ ಬಗ್ಗೆ ನೀನು ಸುಳ್ಳನ್ನು ಹೇಳಿದೆಯಾ, ನನ್ನ ಆದಿ ತಿಳಿದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದೆಯಾ, ಆದ್ದರಿಂದ ನಿನಗೆ ಅಹಂಕಾರ ಜಾಸ್ತಿ ಅಂತ ಹೇಳ್ಬಿಟ್ಟು ಅವನ 5ನೇ ತಲೆಯನ್ನು ಕಡಿದು ಹಾಕೋಕ್ಕೆ ಭೈರವನಿಗೆ ಆಜ್ಞೆ ಮಾಡ್ತಾನೆ. ಭೈರವ ಏನು ಮಾಡ್ತಾನೆ ಅಂದರೆ ಈ ಬ್ರಹ್ಮನ ತಲೆಯನ್ನು ಕಡಿತಾನೆ. ಜೊತೆಗೆ ಈ ಕೇದಿಗೆ ಹೋಗಿ ಹೇಳ್ತಾನೆ, ನೀನು ಯಾವತ್ತೂ ನನ್ನ ಪೂಜೆಗೆ ಅರ್ಹ ಅಲ್ಲ ಅಂತ ಹೇಳ್ಬಿಟ್ಟು. ಬ್ರಹ್ಮನ ತಲೆ ಕಡಿದಿದ್ದಕ್ಕೆ ಮೊದಲೇ ಬ್ರಾಹ್ಮಣನು ಸೃಷ್ಟಿಕರ್ತ, ಅದು ಬ್ರಹ್ಮ ಹತ್ಯೆ ದೋಷ ಹೋಗಲ್ಲ. ಅದನ್ನು ಹಿಡ್ಕೊಂಡು ಅದು ಪೂರ್ತಿ ಎಲ್ಲೆಲ್ಲಿ ಸುತ್ತಿದ್ರೂ ಕೂಡ ಇವನು ಹಿಂದೆನೇ ಹಿಂಬಾಲಿಸ್ತಾ ಇರುತ್ತೆ. ಕೈಗೆ ಕಡಿದಿದ್ದ ಕಪಾಲ ಕೈಗೆ ಅಂಟ್ಕೊಂಡಿರುತ್ತೆ. ಆದ್ದರಿಂದ ಶಿವನತ್ತ ಹೋಗ್ತಾನೆ, ಇದರ ಹಾಗೆ ನಿವಾರಣೆ ಮಾಡೋದು ಅಂತ ಹೇಳ್ಬಿಟ್ಟು ನೀನು ಕಾಶಿಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಾಶಿನಲ್ಲಿ ನೀವು ಹೋಗ್ತಾ ಇರಬೇಕಾದ್ರೆ ಈ ಬ್ರಹ್ಮ ಕಪಾಲ ಏನು ಅಂದರೆ ಸ್ತ್ರೀ ರೂಪದಲ್ಲಿ, ಅಂದರೆ ಬ್ರಹ್ಮಹತ್ಯ ಅಂತ ಪಾಪ ಇದಿದೆ, ಸ್ತ್ರೀ ರೂಪದಲ್ಲಿ ಇವನು ಹಿಂದೆನೇ ಬರ್ತಾ ಇರಬೇಕಾದ್ರೆ ಕೊನೆಗೆ ಕಾಶಿ ತಲುಪಿದ್ರೆ, ಕಾಶಿ ತಲುಪಿದ್ರೆ ಇದಕ್ಕೆ ಆ ಈಶ್ವರನ ಶಕ್ತಿನ ತಲುಪಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಾಪಸ್ಸು ಪಾತಾಳಕ್ಕೆ ಹೊರಟೋಗುತ್ತೆ ಈ ಬ್ರಹ್ಮಹತ್ಯಾ ದೋಷ.
ಕಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೋ ಇಲ್ಲಿ ಅವನ ಕೈಯಲ್ಲಿರ್ತಕ್ಕಂಥ ಆ ಬುರುಡೆ ಕೂಡ ಬಿದ್ದು ಹೋಗುತ್ತೆ. ಆದ್ದರಿಂದ ಇಲ್ಲಿ ವಿಮೋಚನೆ ಆಗುತ್ತೆ. ಕಾಶಿ ಅಂತಕ್ಕಂಥ ಕ್ಷೇತ್ರ ಮಹಾಕ್ಷೇತ್ರ. ಇದು ಈ ಕ್ಷೇತ್ರದಲ್ಲಿ ಯಾರು ಹೋಗಿ ಅಲ್ಲಿ ವಾಸ ಮಾಡ್ತಾರೋ ಅಂಥವ್ರು ಖಂಡಿತ ಮುಕ್ತಿನೇ. ಅಂಥದ್ರಲ್ಲಿ ಬ್ರಹ್ಮಹತ್ಯಾ ದೋಷ ಹೋಗಲ್ಲ ಅನ್ನೋದು ಖಂಡಿತವಾಗಿ ಸುಳ್ಳಾಗುತ್ತೆ. ಕಾಶಿ ಕ್ಷೇತ್ರದಲ್ಲಿ ಅತೀ ಭಯಭಕ್ತಿಯಿಂದ ಗಂಗಾ ಸ್ನಾನ ಮಾಡಿ ಈಶ್ವರನನ್ನು ದರ್ಶನ ಮಾಡಿ ಯಾರು ಈ ಭೈರವೇಶ್ವರನನ್ನು ದರ್ಶನ ಮಾಡ್ತಾರೋ ಅಂಥವ್ರಿಗೆ ಖಂಡಿತವಾಗಿಯೂ ಮುಕ್ತಿ ಇದ್ದೇ ಇದೆ. ಮತ್ತು ಎಲ್ಲ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗೇ ಆಗುತ್ತೆ. ಏನು ಅಂದರೆ ಅದಕ್ಕೆ ಭಕ್ತಿ ಶ್ರದ್ಧೆ ಬೇಕು, ನಂಬಿಕೆ ಬೇಕು. ಆ ನಂಬಿಕೆನೇ ಇಲ್ಲದಲೇ ಮಾಡಿದ್ದು ಖಂಡಿತವಾಗಿಯೂ ಅದು ನಾಶನೇ ಹೌದು. ನಮಸ್ಕಾರ. ನಾನು ನಿಮ್ಮ ಜನಾಶರ್ಮ. ನಮಸ್ಕಾರ.